ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದಂತಹ ಮಹಿಳಾ ಸಬಲೀಕರಣದ ಗೃಹಲಕ್ಷ್ಮಿ ಯೋಜನೆ ಇದೀಗ ಹೊಸ ತಿರುವನ್ನ ಪಡೆದುಕೊಂಡಿದೆ. ನೂತನ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸತ್ತವರ ಹೆಸರಿನಲ್ಲಿ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ಪಡೆಯುತ್ತಿರುವುದು ಮತ್ತು ಟ್ಯಾಕ್ಸ್ ಕಟ್ಟುವವರು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಕೂಡ ಈ ಹಣದ ದುರುಪಯೋಗವನ್ನ ಮಾಡಿಕೊಂಡು ಇದು ಸರ್ಕಾರಕ್ಕೆ ಹೊರೆಯಾಗ್ತಿದೆ, ಇಲ್ಲಿ ಹಣದ ಪೋಲಾಗ್ತಿದೆ ಅಂತ ಹೇಳ್ಬಿಟ್ಟು ರಾಜ್ಯದ ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ರು ಎಲ್ಲರೂ ಕೂಡ ಮರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಆದೇಶವನ್ನ ಹೊರಡಿಸುವಂತಹ ಸಾಧ್ಯತೆಗಳಿವೆ. ಇದರ ಕುರಿತಾಗಿ ಹಾಸನದ ಮಹಿಳೆಯರು, ಇವತ್ತು ನಾವು ಹಾಸನದ ನಗರ ಬಸ್ ನಿಲ್ದಾಣದ ಎದುರು ಇದ್ದೇವೆ, ಅವರ ಅಭಿಪ್ರಾಯ ಏನಿದೆ, ಇದ್ರ ಬಗ್ಗೆ ಮಹಿಳೆಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇವಾಗ ರಾಜ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಏನಿತ್ತು ಅದಕ್ಕೆ ಮರು ಅರ್ಜಿಯನ್ನ ಹಾಕಬೇಕು ಅಂತ ಹೇಳೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸತ್ತವ್ರ ಹೆಸರಲ್ಲಾಗಿರ್ಬೋದು ಮತ್ತೆ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಎಲ್ಲರೂ ಕೂಡ ಹಣದ ದುರುಪಯೋಗವನ್ನ ಪಡಿಸ್ಕೊತಾ ಇದ್ದಾರೆ. ಫಲಾನುಭವಿಗಳಿಗೆ ಹಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಮರು ಅರ್ಜಿ ಹಾಕೋದಕ್ಕೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಮೇಡಮ್, ಹಾಕಬೇಕು. ಹಾಕಿ ತುಂಬ ಬಡವರಿಗೆಲ್ಲ ಎಷ್ಟು ಅನುಕೂಲತೆ ಆಗಿದೆ, ಅನುಕೂಲ ಮಾಡಿಕೊಡ್ಬೇಕು, ಕೊಡಲೇಬೇಕಿದ್ದನ್ನ ಅರ್ಜಿ ಹಾಕೋಕ್ಕೆ ರೆಡಿ ಆಗಿರ್ಬೇಕು. ನಾವು ಎಲ್ಲ ಪ್ರತಿಯೊಂದು ಜನನೂ ಸಹಕಾರ ನೀಡಬೇಕಿದೆ. ಸರ್ಕಾರ ಹೇಳಿರುವಂತಹ ಈ ಮಾತು ಒಳ್ಳೆಯದೇ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಹೆಚ್ಚು ಕಡಿಮೆ 1 ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳು ಇಲ್ಲಿ ಸುಳ್ಳು ಹೇಳಿ ಅಥವಾ ಸತ್ತೋಗಿರೋರು ಇರ್ಬೋದು, ಈ ಥರ ಸುಳ್ಳು ಹೇಳಿ ತಗೋತಾ ಇರೋದ್ರಿಂದ ಮತ್ತೆ ಮರು ಅರ್ಜಿ ಹಾಕೋದ್ರಿಂದ ಇಲ್ಲಿ ಒಂದು ನ್ಯಾಯಯುತವಾದಂತಹ ಒಂದು ನಾವು ಡಿಸಿಷನ್ನ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಮತ್ತೆ ಅರ್ಜಿ ಹಾಕೋದ್ರಿಂದ ತಪ್ಪೇನೂ ಆಗಲ್ಲ, ಒಳ್ಳೆಯದೇ ಆಗುತ್ತೆ. ಸರ್ಕಾರಕ್ಕೂ ಕೂಡ ಇದರಿಂದ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನಂದರೆ ಈ ಫಲಾನುಭವಿಗಳಲ್ಲದೆ ಇರೋರು ಅಂದರೆ ಬೇರೆಯವರೆಲ್ಲ ತಗೊಂಡಿದ್ದಾರೆ, ನಮ್ಗಳಿಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಹಾಕ್ಬೋದೇನೋ ಅನ್ನೋ ಒಂದು ಅಭಿಪ್ರಾಯ. ಹಾಕಬೇಕು, ತಪ್ಪೇನಿಲ್ಲ ಅದರಲ್ಲಿ. ಈಗ ಒಳ್ಳೆಯವರು ತಗೋತಾರೆ, ಅಫಿಷಿಯಲ್ ನಮ್ಮನೆ ಕಡೆನೆಲ್ಲ ತಗೋತಾರೆ. ಅಫಿಷಿಯಲ್ಲು ತಪ್ಪಲ್ವದು? ಪೆನ್ಷನ್ ಬರುತ್ತೆ, ಅಫಿಷಿಯಲ್ ತಗೋತಾರೆ, ತಪ್ಪಲ್ವದು? ತಪ್ಪು ಬರುತ್ತೆ. ಅಫಿಷಿಯಲ್ ಎಲ್ಲ ಇದ್ದಾರೆ, ಶಾಪ್ ಕೆಲಸ ತಗೋತಾವ್ರೆ ನಮ್ಮ ತಗೋತಾರಲ್ಲ, ತಪ್ಪು ತಗೊಳ್ಳೋದು. ಅಂದ್ರೆ ಅವ್ರು ಪ್ರತಿಯೊಬ್ಬರಿಗೂ ಆ ಥರ ಮಾಡೋದು ತಪ್ಪೆ. ಕೆಲಸರೆಲ್ಲ ತೆಗಿಬೇಕು, ಅವರೇ ತೆಗಿಬೇಕು ಸರ್ಕಾರ. ಅಮ್ಮ, ಈಗ ಅಂತವ್ರದನ್ನ ತೆಗಿಬೇಕು, ಪರಿಶೀಲನೆ ಮಾಡ್ಬೇಕು, ಅನರ್ಹರನ್ನ ನೀವು ಅವ್ರು ತೆಗೆದು ಹಾಕ್ಬೇಕು. ಅದನ್ನ ಬಿಟ್ಟು ಅರ್ಹರು ಏನಿದ್ದಾರೆ ಅವ್ರನ್ನು ಕೂಡ ಮರು ಅರ್ಜಿ ಹಾಕಿ ಅಂತ ಹೇಳುವಂತ ಸಾಧ್ಯತೆಗಳಿವೆ. ಇದಕ್ಕೇನು ಹೇಳ್ತೀರಾ? ಅಲ್ವಾ, ಹೋಗಿ ಸುತ್ತಿ ಮಾಡಿ ನಮ್ಮ ಹತ್ರ ಎಷ್ಟು ಸುತ್ತೋದು ಏಜ್ ಆದರು. ಈಗ ನಮಗೆ ಗಂಡ ಇಲ್ಲ, ಅವೆಲ್ಲ ಎಷ್ಟು ಕಷ್ಟ ಇರುತ್ತೆ, ತಗೋಬೇಕು ತಾನೆ. ನಮಗೆ ಬಂದರೆ ಇನ್ನೂ ಒಳ್ಳೆಯದು, ತುಂಬ ಒಳ್ಳೆಯದು. ಅರ್ಜಿನ ಎಲ್ಲರಿಗೂ ಸಲ್ಲಿ ಅಂತ ನಾನು ತುಂಬ ಕೇಳ್ಕೊಡ್ತೀನಿ. ನೀವು ಹೋಗಿ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅರ್ಜಿ ಹಾಕ್ತೀರಾ? ಹಾಕ್ತೀವಿ ನಾವು. ಹಾಕೋಕ್ಕೆ ಎಲ್ಲ ಅಲ್ಲಿ ಮಾಡ್ಸೋಕ್ಕೆ ಕೊಟ್ಟರೆ ನಾವು ತುಂಬ ಒಳ್ಳೆಯದಾಗುತ್ತೆ ನಮಗೆ. ಇನ್ನೂ ಬೇಕಾದ್ರೆ ಗೌರ್ಮೆಂಟ್ ಕೆಲಸದವ್ರಿಗೆ ಎಲ್ಲ ಇನ್ನೂ ಕೇಳ್ಕೊಳ್ತಾ ಇದ್ದಾರೆ ಫ್ರೀ ಅಂತ. ನಾವು ಫುಟ್ಪಾತಲ್ಲೆಲ್ಲ ಜೀವನ ಮಾಡೋದು, ನಾವು ಯಾವ ರೀತಿ ಮಾಡಿ ಜೀವನ ಮಾಡೋದು ಹೇಳಿ? ಬರ್ತಾ ಇದ್ದಿದ್ದು ಬರ್ತಾ ಇಲ್ಲ. ನಾವು ಫುಟ್ಪಾತಲ್ಲಿ ತಗೊಂಡು ಕೊಂಡ್ಕೊಂಡು ವ್ಯಾಪಾರ ಮಾಡಿ ಜೀವನ ಮಾಡೋದು. ಅದೊಂದು ಮಾತ್ರೆಗಾಗುತ್ತೆ, ಔಷಧಿಗಾಗುತ್ತೆ ಅಂತ ನಾವು ಬರ್ತಾ ಇತ್ತಲ್ಲ ಅಂತ ಒಳ್ಳೇದು. ಪೆನ್ಷನ್ ಬರ್ತಾಯಿತ್ತು, ಅದು ಬರ್ತಾ ಇಲ್ಲ. ಇದು 2000 ಬರ್ತಾಯಿತ್ತು, 3 ತಿಂಗಳಾಯಿತು, ಬರ್ತಾ ಇಲ್ಲ ಅದು. ಈಗ ನೋಡಿ ಮೇಡಮ್, ನಾನೇನು ಹೇಳ್ತೀನಿ ಅಂದರೆ ಗಂಡ ಇಲ್ದವರಿಗೆ, ಏಜ್ ಆದವರಿಗೆ ಅವರನ್ನು ಕಂಡುಹಿಡೀಲಿ. ಅವ್ರನ್ನೇ ಮಾಡೋ ಇದಕ್ಕೆ ಎಲ್ಲರಿಗೂ ಯಾಕೆ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಲ್ವಾ? ಅವ್ರು ಯಾರೋ ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರಿಗೂ ಈಗ ನೋಡಿ ದುಡ್ಕೊಂಡು ತಿನ್ನೋರು ಇರ್ತಾರೆ. ಒಂದಿನ ಅಲ್ಲಿ ಸೈಬರಿಗೆ ಹೋಗಿ ನಿಂತ್ಕೋಬೇಕು, ಅವತ್ತಾಗಲಿಲ್ಲ ಅಂದರೆ ಇನ್ನೊಂದು ದಿನ ಮತ್ತೆ ಹೋಗಬೇಕು. ಅದು ಅವತ್ತಿನ ದಿನದ್ದು ಇದು ಯಾರು ಕೊಡ್ತಾರೆ? ಕೂಲಿ ಯಾರು ಕೊಡ್ತಾರೆ? ಬಡವರಿಗೆ. ಇವ್ರದ್ದೇ ಇವ್ರು ಬೆನಿಫಿಟ್ ಮಾಡ್ಕೊಂಡ್ರೆ ಬಡವರಿಗೂ ಯೋಚನೆ ಮಾಡ್ಬೇಕು ತಾನೆ ಅವರು. ಎಲ್ಲಿ ಅಂತ ಹುಡುಕೋದು ನಾವು ಅರ್ಜಿ ಹಾಕಕ್ಕೆ? ಆಗ ಹಾಕಿದ್ವಲ್ಲ ಅದೇ ಅರ್ಜಿ ನಾವು ಇಟ್ಕೊಂಡಿದೀವೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಈಗ ಅರ್ಜಿ ಹಾಕಿದ್ರೆ ನಾವು ಎಲ್ಲಿ ಹೊಸ್ದಾಗ ಅರ್ಜಿ ಹಾಕೋಣ? ಹಾಕಕ್ಕೆ ಹಾಕಲ್ಲ ನಮಗೀಗ. ಹೆಂಗ್ ನಡೀತಿತ್ತು ಹಂಗೆ ಕೊಡ್ಬೇಕು ಅವರು. ಈಗ ಮತ್ತೆ ಹೊಸ ಅರ್ಜಿ ಹಾಕಿ ಅಂದ್ರೆ ಎಲ್ಲಿ ಮಾಡೋಣ ನಾವು? ಎಲ್ಲಿ ಅಂತ ಹುಡುಕಿ ಹೋಗೋಣ? ಹಳ್ಳಿಲಿ ಇರೋದು. ಹೌದು. ಮತ್ತೆ ನಮಗೆ ಕೊಡ್ತೀನಿ ಅಂದ್ರೆ ಕರೆಕ್ಟಾಗಿ ಕೊಡಬೇಕು. ಅರ್ಜಿ ಹಾಕಿ ಹಂಗೆ ಹಿಂಗೆ ಅಂತ ಕಾನೂನೆಲ್ಲ ಮಾಡೋದು ಅದು ಸರಿ ಹೋಗಕ್ಕಲ್ಲ, ನಮಗೆ ಹುಡ್ಕಕ್ಕೆ ಹಾಕಲ್ಲ. ಹೌದು. ನಮಗೆ ಮತ್ತೆ ಅರ್ಜಿ ಹಾಕೋಕ್ಕೆ ಅವಾಗಂತೂ ಯಾರನ್ನ ಕರ್ಕೊಂಡೋಗಿ ಎಲ್ಲೆಲ್ಲ ಹುಡುಕಿ ಹೋಗಿ ಹಾಕಿದ್ದು. ಇವಾಗ ಹುಡುಕ್ಯಂದು ಹೋಗ್ಬೇಕು. ನೆನ್ನೆ ಹಂಗನ್ನೋ ಹೊತ್ತಿಗೆ ಹೋಗಿದ್ದೆ, ಅಮ್ಮ ನಮಗಿನ್ನೂ ಆದೇಶ ಕೊಟ್ಟಿಲ್ಲ ಅಂದರು. ಅಲ್ಲಿಂದ ಬರೋ ಹೊತ್ತಿಗೆ ನಮಗೆ ಸುಸ್ತು, ತಿರ್ಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಹೆಂಗೆ ಅವ್ರ ಪಾದೋಗತಿ ಹೆಂಗೆ 2,000 ದುಡ್ಡು ಹಾಕ್ತಾಯಿದ್ರು. ನಮ್ಮಂಥ ಆಧಾರ ಇಲ್ದಂಥವ್ಗೆ ಆಧಾರ ಆಗಿ ಜೀವನ ಮಾಡ್ತಾಯಿದ್ವಿ. ಈಗ ಅದು ನಿಂತು ಹೋದ್ರೆ ಕಷ್ಟ. ನಮಗೂ ಕೈ ಕಾಲು ಎಲ್ಲ ನೋವು, ನಮಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ. ಅದಕ್ಕೆ ಅಂತೀರ ಶುಗರ್ ಬೇರೆ, BP ಬೇರೆ, ಎಲ್ಲರೂ ಕಾಯಿಲೆ ಇಟ್ಕೊಂಡು ಮತ್ತೆ ಓಡಾಡೋಕ್ಕಾಗುತ್ತಾ? ನಮ್ಗೆ ಇದನ್ನೇ ಇನ್ನೂ 5 ವರ್ಷ ಹೆಂಗೆ ಆದೇಶ ಕೊಟ್ಟರು ಅದನ್ನೇ ಕೊಟ್ಟು ಮುಂದುವರಿಸ್ತೀವಿ. ಏನಿಲ್ಲ, ನಮಗೂ ಇಷ್ಟು ವರ್ಷ ಬರೋದು. ನಾನು ತಗೊಂಡಿದ್ದೀನಿ, ತಿಂಗಳ 2,000 ರೂಪಾಯಿ ತಗೊಂಬಂದಿದ್ದೀನಿ.
ಈಗ ಅದೇ ನೀವು ಹೇಳ್ದಂಗೆ ಬಯೋಮೆಟ್ರಿಕ್ ಎಲ್ಲ ಮಾಡಿದ್ದಾರೆ, ಅದಕ್ಕೆಲ್ಲ ಹೋಗೋಕ್ಕೆ ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ, ಹಿಂಸೆ ಆಗುತ್ತೆ. ಅದೇ ನೀವು ಹೇಳ್ದಂಗೆ ಸತ್ತಿರೋರ್ದೆಲ್ಲ ತೆಗ್ದಾಕ್ಬಿಟ್ಟು ಈಗ ಏನಿದ್ದಾರೆ ಅವ್ರಿಗೆ ಕೊಟ್ಟರೆ ಸಾಕು ಹಣ ಅಲ್ವಾ. ಇನ್ನು ಬೇರೆಯವರಿಗೆಲ್ಲ ಹೊಸಬ್ರು ಮಾಡಿಸೋರು ಇದ್ದಾರೆ, ಸತ್ತಿರೋರ್ದೆಲ್ಲ ತೆಗೆದು ಈಗ ಹೊಸಬ್ರು ಮಾಡಿಸೋರಿಗೆ ಕೊಟ್ಟರೆ ಸಾಕು. ಆಗಲ್ಲ ಮೇಡಮ್, ಮರು ಅರ್ಜಿ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗಿ ಅಂತಾರೆ, ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗಿ ಅಂತಾರೆ. ಒಂದು ದಿವಸ ಕೆಲಸ ಎಲ್ಲ ಬಿಟ್ಟು ನಾವು ತಿರುಗಾಡಬೇಕು. ಆಮೇಲೆ ಟಿ ಸಿ ಬೇಕು ಅಂತ ಹೇಳಿದರು. ನಾವು ಮರು ಅರ್ಜಿ ಕೇಳೋದಕ್ಕೆ ನೀವು ಓದಿರೋ ಟಿ ಸಿ ತಗೊಬನ್ನಿ ಅಂತ ಕೇಳಿದರು. ನಾವು ಓದಿಲ್ಲ, ಟಿ ಸಿ ಎಲ್ಲಿಂದ ತರೋಣ ನಾವು? ಟಿ ಸಿ ತಗೊಬನ್ನಿ ಅಥವಾ ಆಧಾರ್ ಕಾರ್ಡ್ ಕೊಡ್ತೀವಿ, ಪ್ಯಾನ್ ಕಾರ್ಡ್ ಕೊಡ್ತೀವಿ, ವೋಟರ್ ಐ ಡಿ ಕೊಡ್ತೀವಿ. ಟಿ ಸಿ ನಾವು ಓದಿಲ್ಲ ಆಗ್ಲಿಂದ, ಟಿ ಸಿ ಕೊಡಿ ಅದು ಮಾಡಿಕೊಡ್ತೀವಿ ಅಂತ ಕೇಳ್ತಿದ್ದಾರೆ. ನಾವು ಓದಿಲ್ಲ, ಟಿ ಸಿ ಎಲ್ಲಿಂದ ತರೋಣ ಮೇಡಮ್? ಇವಾಗ ಬರ್ತಾ ಇದೆಯಲ್ಲ ಅದೇ ಅಕೌಂಟಿಗೆ ನೋಡಿ ಅವ್ರು ಚೆಕ್ ಮಾಡಿಕೊಂಡು ಹಾಕಲಿ. ನಾವು ಇವಾಗ ವ್ಯಾಪಾರ ಬಂದರೆ ಐತೆ, ಸಂಜೆ ಒಂದು 5 kg ಅಕ್ಕಿ ದುಡ್ಕೋಗ್ಬೇಕು, ಇಲ್ಲಾಂದರೆ ಇಲ್ಲ. ನಾವು ಕೆಲಸ ಬಿಟ್ಟು ಒಂದು ದಿವಸ ಎಲ್ಲ ತಿರುಗಾಡಿದ್ರು ಆಗೋದು ಇಲ್ಲ. ಅದು ಅಲ್ಲಿ ರಶ್ಶು ಸಮಸ್ಯೆ. ಅಲ್ಲಿಗೆ ಹೋದರೆ ಅಲ್ಲಿಗೆ ಹೋಗಿ ಅಂತಾರೆ, ಅಲ್ಲಿಗೆ ಹೋದರೆ ಅಲ್ಲಿಗೆ ಹೋಗಿ ಅಂತಾರೆ, ಟಿ ಸಿ ಕೊಡಿ ಅಂತಾರೆ. ನಾವು ಎಲ್ಲಿಂದ ತರೋಣ? ಇರೋ ಅಕೌಂಟ್ಗೆ ರಿನ್ಯೂವಲ್ ಮಾಡಿದರೆ ಆಗುತ್ತೆ, ಹಾಕಿದರೆ ಸಾಕು ನಮ್ಗೆ ಅಷ್ಟೇ. ಮತ್ತೆ ಮಾಡೋಕ್ಕಾಗಲ್ಲ. ಈಗ ಮತ್ತೆ ಮಾಡಬೇಕು ಅಂದರೂ ನಮಗೆ ಮುಂಚೆ ಈಗ ಯಾವ್ದು ಬದಲಾಯಿತಿ ನಮ್ಮ ಅಕೌಂಟಿಗೆ ಹಾಗೆ ಹಾಕಿದ್ರೆ ಮುಗೀತು. ಈಗ ಮತ್ತೆ ಮಾಡಬೇಕು ಅಂದರೆ ಹಿಂಸೆ ತಾನೆ. ಈಗ ಹಾಗೆ ಫಸ್ಟ್ ಮಾಡಿಸಿದ್ದೀವಿ, ಈಗ ಮತ್ತೆ ಮಾಡಿಸ್ಬೇಕು ಅಂದರೂ ಹಿಂಸೆ ಆಗ್ತೆ. ಇವಾಗ 3 ವರ್ಷ 2.5 ವರ್ಷದಿಂದ ಹಾಕಿ ಈಗ ಮತ್ತೆ ಮಾಡಬೇಕು ಅಂದರೂ ನಮಗೂ ಈಗ ರಶ್ಶು ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ ಹಾಕೊಟ್ಟು ಸರಿ.